ಅಂದ್ರೆ ಇವರು ಮೇನ್ ಎಂಟ್ರಿ ತಗೊಳ್ತಾ ಇರೋದೇ ಉತ್ತರದಿಂದ ಓಡಾಡೋದು. ಮುಂದೆ ಪೋರ್ಟಿಕೆಲ್ಲ ಮಾಡ್ಕೊಂಡಿದ್ರೆ ಉತ್ತರದ ಈಶಾನ್ಯದಲ್ಲಿ ಈಶಾನ್ಯ ಬಾಕ್ಲಿದು. ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಮಾಮೂಲಿ ಇಲ್ಲಿ ಓಡೋದು. ಇಲ್ಲಿ ಪೂರ್ವದಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ. ಅಂದ್ರೆ 2 ಡೋರ್ ಏನಕ್ಕೆ ಕೊಡಕ್ಕೆ ಹೇಳ್ತೀವಿ ನಾವು ಅಂತ ಹೇಳಿದ್ರೆ, ಒಂದು ಐಶ್ವರ್ಯ ಕೊಡುತ್ತೆ ಹಿಂಗ್ ಓಡಾಡಿದಾಗ, ಇನ್ನೊಂದು ಆರೋಗ್ಯ ಕೊಡುತ್ತೆ. ಈ ರೀತಿ 2 ಮಾಡ್ಕೊಂಡು ಇವರು ನಮ್ಮ ವಿಡಿಯೋಗಳನ್ನ ನೋಡಿ ಇವರೆಲ್ಲ ಮಾಡ್ಕೊಂಡಿದ್ದಾರೆ. ಫೈನಲ್ ಆಗಿ ಒಂದ್ಸಲ ನೋಡ್ಲಿ ಅನ್ನೋ ಉದ್ದೇಶಕ್ಕೆ ಕಳಿಸಿದ್ದಾರೆ. ಬನ್ನಿ ಸರ್ ಹಂಗೆ ಒಳಗಡೆ. ಇನ್ನು ಸೆಂಟ್ರಿಂಗ್ ಎಲ್ಲ ಬಿಚ್ಚಿಲ್ಲ, ಈಗೆಲ್ಲ ಸೆಂಟ್ರಿಂಗ್ ಎಲ್ಲ ಹಾಕಿದ್ದಾರೆ, ಕೆಲಸ ನಡೀತಾ ಇದೆ. ಈಗ ಇದು ಹಾಲು. ಈ ಹಾಲಲ್ಲಿ ಏನ್ ಮಾಡಿದ್ದಾರೆ, ದೊಡ್ಡ ಕಿಟಕಿ ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ನೋಡಿ ಪೂರ್ವದಲ್ಲಿ ಒಂದು ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ. ಅದೇ ರೀತಿ ಬಂದ್ರೆ ಇಲ್ಲಿ ಉತ್ತರದ ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ ಒಂದು. ಇಲ್ಲಿ ನಮಗೆ ದೊಡ್ಡ ಕಿಟಕಿಗಳು ಇರೋದ್ರಿಂದ ಏನಾಗಿದೆ ಅಂದ್ರೆ ನಮಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಹಂಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಆರೋಗ್ಯನೂ ಕೊಡುತ್ತೆ, ನಮ್ಗೆ ಹಣಕಾಸು ವ್ಯವಸ್ಥೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ದೊಡ್ಡ ಕಿಟಕಿಗಳು ಕೊಡಿ ಅಂತ ಹೇಳೋದು. ಹಾಲು ನೀಟ್. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಫಸ್ಟ್ ಗುರುಗಳ ನೆನೆಸ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ದಿನ ನಾನು ಜಾವಗಲ್ಲು ಯಾವ ಸರ್ ಇದು? ನೇರ್ಲಿಗೆ ಗ್ರಾಮದಲ್ಲಿ ಜಾವಗಲ್ ಬಂದಿದೆ. ಇಲ್ಲಿ ಪ್ರದೀಪ್ ಅಂತ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ನನ್ನ ಕರ್ಸಿದ್ರೆ ಫೈನಲ್ ಎಲ್ಲ ಈಗ ಮುಗಿಯಕ್ಕೆ ಹಂತಕ್ಕೆ ಬಂದಿದೆ. ಏನಾಗಿದೆ ನಂದು ಯೂಟ್ಯೂಬ್ದು ವಿಡಿಯೋಗಳನ್ನ ನೋಡ್ಕೊಂಡು ಕಟ್ಟಿದ್ದಾರೆ, ವಾಸ್ತು ಪ್ರಕಾರ ಕಟ್ಬಿಟ್ಟಿದ್ದಾರೆ. ಅವ್ರಿಗೆ ತುಂಬಾ ಖುಷಿಯಾಗಿ ಬಂದ್ರ ಸರ್ ನಮ್ಗೆ ನೋಡಿ, ಅದಕ್ಕೆ ನಮ್ದೊಂದು ವಿಡಿಯೋ ಮಾಡ್ಕೊಳ್ಳಿ ಸರ್ ಮನೆದ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ತೋರಿಸ್ತೀನಿ ಅಷ್ಟೇ ಯಾರು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಇವ್ರದ್ದು ಜಾಗದಲ್ಲಿ ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಅಷ್ಟೇ. ಇನ್ನೆಲ್ಲ 100ಗೆ 100% ಚೆನ್ನಾಗಿದೆ. 1% ಮಾತ್ರ ಮಿಸ್ಟೇಕ್ ಅಂದ್ರೆ ಏನಾಗಿದೆ ಅಂದ್ರೆ, ಇದೊಂದು ಸಂಪುದೊಂದು ಪ್ರಾಬ್ಲಮ್ ಆಗಿದೆ. ಈ ಸಂಪುದು ಏನಾಗಿದೆ, ಕರ್ಣ ರೇಖೆ ಇವ್ರಿಗೆಲ್ಲೂ ಏನಾಗಿದೆ ಅಂದ್ರೆ, ಇಲ್ಲಿಗೆ ಎಲ್ಲೂ ಅಗೆಯಕ್ಕಾಗಿಲ್ಲ, ಫುಲ್ ಕಲ್ಲು ಮಣ್ಣು ಅಂತ ಹೇಳ್ಬಿಟ್ಟು ಅಗೆಯಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ತಗೊಂಡಿದ್ದಾರೆ. ಇದಕ್ಕೆ ಹೇಳಿದಿನ ಪರಿಹಾರ ಏನ್ ಮಾಡ್ಕೋಬೇಕು ಅಂತ, ಅದನ್ನ ಪರಿಹಾರ ಮಾಡ್ಕೊಳ್ಳಿ ಸರ್. ಅದಾದ್ಮೇಲೆ ಇದು ಬಂದು ಇವ್ರ ಮನೆಗೆ ಇದು ಪೂರ್ವಕ್ಕಿರೋಂಥದ್ದು. ಇದು ಇವ್ರಿಗೆ ಪೂರ್ವ ಈಶಾನ್ಯಕೊಂಡು ಡೋರ್ ಕೊಟ್ಟಿದ್ದಾರೆ ಇವರು. ಅಂದ್ರೆ ಈ ಜಾಗದಲ್ಲಿ ನಮ್ಗೆ ಓಡಾಡಿದಾಗ ಆರೋಗ್ಯ ಕೊಡುತ್ತೆ ಅಂತ. ಅದೇ ರೀತಿ ಇನ್ನೊಂದ್ಸಲ ಆಚೆ ಸೈಡ್ ಬನ್ನಿ ಸರ್ ಹಂಗೆ. ಇದು ಉತ್ತರದ ಬಾಗ್ಲು. ಅಂದ್ರೆ ಇವರು ಮೇನ್ ಎಂಟ್ರಿ ತಗೊಳ್ತಾ ಇರೋದೇ ಉತ್ತರದಿಂದ ಓಡಾಡೋದು. ಮುಂದೆ ಪೋರ್ಟಿಕೆಲ್ಲ ಮಾಡ್ಕೊಂಡಿದ್ರೆ ಉತ್ತರದ ಈಶಾನ್ಯದಲ್ಲಿ ಈಶಾನ್ಯ ಬಾಕ್ಲಿದು. ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಮಾಮೂಲಿ ಇಲ್ಲಿ ಓಡೋದು. ಇಲ್ಲಿ ಪೂರ್ವದಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ. ಅಂದ್ರೆ 2 ಡೋರ್ ಏನಕ್ಕೆ ಕೊಡಕ್ಕೆ ಹೇಳ್ತೀವಿ ನಾವು ಅಂತ ಹೇಳಿದ್ರೆ, ಒಂದು ಐಶ್ವರ್ಯ ಕೊಡುತ್ತೆ ಹಿಂಗ್ ಓಡಾಡಿದಾಗ, ಇನ್ನೊಂದು ಆರೋಗ್ಯ ಕೊಡುತ್ತೆ. ಈ ರೀತಿ 2 ಮಾಡ್ಕೊಂಡು ಇವರು ನಮ್ಮ ವಿಡಿಯೋಗಳನ್ನ ನೋಡಿ ಇವರೆಲ್ಲ ಮಾಡ್ಕೊಂಡಿದ್ದಾರೆ. ಫೈನಲ್ ಆಗಿ ಒಂದ್ಸಲ ನೋಡ್ಲಿ ಅನ್ನೋ ಉದ್ದೇಶಕ್ಕೆ ಕಳಿಸಿದ್ದಾರೆ. ಬನ್ನಿ ಸರ್ ಹಂಗೆ ಒಳಗಡೆ. ಇನ್ನು ಸೆಂಟ್ರಿಂಗ್ ಎಲ್ಲ ಬಿಚ್ಚಿಲ್ಲ, ಈಗೆಲ್ಲ ಸೆಂಟ್ರಿಂಗ್ ಎಲ್ಲ ಹಾಕಿದ್ದಾರೆ, ಕೆಲಸ ನಡೀತಾ ಇದೆ. ಈಗ ಇದು ಹಾಲು. ಈ ಹಾಲಲ್ಲಿ ಏನ್ ಮಾಡಿದ್ದಾರೆ, ದೊಡ್ಡ ಕಿಟಕಿ ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ನೋಡಿ ಪೂರ್ವದಲ್ಲಿ ಒಂದು ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ. ಅದೇ ರೀತಿ ಬಂದ್ರೆ ಇಲ್ಲಿ ಉತ್ತರದ ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ ಒಂದು. ಇಲ್ಲಿ ನಮಗೆ ದೊಡ್ಡ ಕಿಟಕಿಗಳು ಇರೋದ್ರಿಂದ ಏನಾಗಿದೆ ಅಂದ್ರೆ ನಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಹಂಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಆರೋಗ್ಯನೂ ಕೊಡುತ್ತೆ, ನಮ್ಗೆ ಹಣಕಾಸು ವ್ಯವಸ್ಥೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ದೊಡ್ಡ ಕಿಟಕಿಗಳು ಕೊಡಿ ಅಂತ ಹೇಳೋದು. ಹಾಲು ನೀಟಾಗಿದೆ, ಚೆನ್ನಾಗಿದೆ. ಅದಾದ್ಮೇಲೆ ಬನ್ನಿ, ಇಲ್ಲಿ 2 ರೂಮ್ ಇದೆ ಅವ್ರಿಗೆ. 2 ರೂಮ್ ಅಂದ್ರೆ, ಇದು ಒಂದು ವಾಯುವ್ಯ ಸೈಡ್ ರೂಮ್ ಬರುತ್ತೆ. ವಾಯುವ್ಯದಲ್ಲಿ ಅಂದ್ರೆ ದಕ್ಷಿಣ ಆಗ್ನೇಯಕ್ಕೆ ಡೋರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಇದು ಆಪೋಸಿಟ್ ಕಿಟಕಿ. ಇದೊಂದು ಮಿಸ್ಟೇಕ್ಗಳು ಮಾಡಿದ್ದಾರೆ ನೀವು. ಕಿಟಕಿ ನೋಡಿ ಏನ್ ಮಾಡ್ಬೇಕಿತ್ತು ಗೊತ್ತಾ ನೀವು, ಪೂರ್ವ ಈ ಸೈಡ್ ಬರ್ಬೇಕಿತ್ತು ಕಿಟಕಿ ಎಲ್ಲ. ಇವ್ರು ಏನ್ ಮಾಡಿದ್ರೆ, ನೀವು ನೋಡ್ಕೊಂಡು ಕುತ್ತು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ರೆ ಲಾಸ್ಟ್ ಕೊಟ್ಟಿದ್ದಾರೆ. ಇದೊಂದು ಸ್ಮಾಲ್ ಮಿಸ್ಟೇಕ್. ಕುತ್ತು ಬರುತ್ತೆ ಅನ್ನೋ ಉದ್ದೇಶಕ್ಕೆ ದೊಡ್ಡ ಕಿಟಕಿ ಅಲ್ವಾ ಅಂತ ಹೇಳ್ಬಿಟ್ಟು ಹಂಗ್ ಮಾಡ್ಕೊಂಡಿದ್ದಾರೆ ಅವರು. ಅದಾದ್ಮೇಲೆ ವಾಯುವ್ಯದಲ್ಲಿ ಅಷ್ಟೇ ನೋಡಿ ವೀಕ್ಷಕರೇ, ಇರೋದು ಒಂದು 4 ಅಡಿ 3 ಅಡಿ ಇರ್ಬೋದು. 3 ಅಡಿಲಿ ಇವರು ವಾಸ್ತು ಪ್ರಕಾರ ಅಂತ ಆಗ್ನೇಯ ಸೈಡ್ ಕೊಟ್ಟಿದ್ದಾರೆ, ಈಚೆ ಲೆಫ್ಟ್ ಸೈಡ್ ಕೊಟ್ಟಿಲ್ಲ ನೋಡಿ. ಗ್ಯಾಪ್ ಕೊಟ್ಟಿದ್ದಾರೆ, 1 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ, ಲೆಫ್ಟ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ಒಳಗಡೆ ಬಂದು ಇದು ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಉಚ್ಚ ಸ್ಥಾನದ ಕಿಟಕಿ ಕೊಟ್ಟಿದ್ದೀರಾ. ಇದು ಓಕೆ, ಚೆನ್ನಾಗಿದೆ. ಇಲ್ಲೊಂದು ಉಚ್ಚ ಸ್ಥಾನದ ಕಿಟಕಿ ಕೊಟ್ಟವ್ರೆ, ಜೊತೆಗೆ ಇಲ್ಲ ಸಿಂಕಿಲ್ ಇದು ಬೇಸನ್ ಇಲ್ಲಿ ಕೂರ್ಸ್ಕೊಂಬಿಡಿ, ಚೆನ್ನಾಗುತ್ತೆ. ಆಮೇಲೆ ಈ ಸೈಡ್ಗೆ ನಲ್ಲಿ ಹಾಕೊಳ್ಳಿ, ಪೂರ್ವಕ್ಕೆ ತಿರ್ಕೊಂಡು ಸ್ನಾನ ಮಾಡಕ್ಕೆ ಅನುಕೂಲ ಆಗುತ್ತೆ. ಇಲ್ಲ, ಕಿಟಕಿ ಕಟ್ಟಾಗಿದೆ. ಪಶ್ಚಿಮ ಮಧ್ಯ ಭಾಗ. ಇದು ಮಾಸ್ಟರ್ ಬೆಡ್ರೂಮ್. ಕೀ ಇಲ್ಲ, ಕೀ ತಂದಿಲ್ಲ, ಮಿಸ್ ಆಗಿದೆ. ಅದೇ ಹೊರಗಡೆ ತೋರಿಸ್ತೀನಿ ಏನ್ ಮಾಡಿದ್ದಾರೆ. ಬನ್ನಿ ಹಂಗೇನೆ. ಇದು ಬಂದಾಗ ಅಡಿಗೆ ಮನೆ. ಇಲ್ಲಿ ಬಂದು ಅಡಿಗೆ ಮನೆ ಅಂದ್ರೆ ಅಡಿಗೆ ಮನೆ, ಇದು ಒಳಗಡೆ ಎಂಟ್ರಿ. ಅಡಿಗೆ ಮನೆಗೆ ಪಕ್ಕದಲ್ಲೇ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ, ಇದು ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಇದು ಅಡಿಗೆ ಮನೆಗೆ ಒಳಗಡೆ ಬಂದು
ಅಡುಗೆ ಮನೆ ಬಂದಾಗ ಏನಾಗಿದೆ, ಅಡುಗೆ ಮನೆ ಪಕ್ಕ ಈಶಾನ್ಯ, ಪೂರ್ವ ಈಶಾನ್ಯಕ್ಕೆ ಕಿಟಕಿ ಕೊಟ್ಟಿದ್ದಾರೆ. ಇದು ಎಕ್ಸಲೆಂಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎಲ್ಲೂ ಬಾರ ಹಾಕಿಲ್ಲ ಇವರು. ನಮ್ಮ ವಿಡಿಯೋ ನೋಡಿದ್ರೆ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಈ ಸೈಡ್ ಸಜ್ಜೆ ಮಾತ್ರ ನೋಡಿ ದಕ್ಷಿಣಕ್ಕೆ ಕೊಟ್ಟಿದ್ದಾರೆ ಸಜ್ಜೆನ. ಅದಾದ್ಮೇಲೆ ಏನ್ ಮಾಡಿದ್ದಾರೆ ಇವರು, ಹೊರಗಡೆ ಹೋಗಿ ದಾರಿ ಬೇಕು ಅಂತೇಳಿ ಇಲ್ಲಿ ದಾರಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಆಗ್ನೇಯ ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಟಿದ್ದಾರೆ, ಉಚ್ಚ ಸ್ಥಾನದಲ್ಲಿ ದಾರಿ ಇದೆ. ಅದಾದ್ಮೇಲೆ ಇಲ್ಲಿ ಅಂದ್ರೆ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಮಿಸ್ಟೇಕ್ ಏನಾಗಿದೆ ಅಂದ್ರೆ, ಇವ್ರು ಆಕ್ಚುಲಿ ಹಿಂದೆ ಹೋಗಿ ಸರ್, ಹಿಂದೆ ಹೋಗಿ ಇಲ್ಲೂ ಕೊಡ್ಬೇಕಿತ್ತು. ಅಂದ್ರೆ ಈ ಗೋಡೆಗೆ ಪೂರ್ವ ಈಶಾನ್ಯ ಕೊಡ್ಬೇಕಿತ್ತು, ಇವ್ರು ಮಿಸ್ ಆಗಿ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ ನಾನು ಹೇಳಿದೆಲ್ಲ ಪರಿಹಾರ, ಅದನ್ನ ಮಾಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ಬನ್ನಿ ದಕ್ಷಿಣ ಸೈಡ್ ತೋರಿಸ್ತೀನಿ. ಇದು ಫುಲ್ ಬ್ಯಾಕ್ ಸೈಡ್ ಅಂದ್ರೆ ಉತ್ತರ ಫ್ರಂಟ್, ಇವ್ರದ್ದು ದಕ್ಷಿಣ ಬಂತು. ದಕ್ಷಿಣದಲ್ಲಿ ಏನ್ ಮಾಡಿದ್ವಿ ನಾವು, ಗಾಳಿ ಬೆಳಕು ಜಾಸ್ತಿ ಬರಬಾರ್ದು. ದಕ್ಷಿಣ ಸೈಡು ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ದಲ್ಲಿ ಒಂದೇ ಒಂದು ಕಿಟಕಿ ಕೊಟ್ಟಿದ್ದಾರೆ ನೋಡಿ ಚಿಕ್ಕದಾಗಿ. ಇವ್ರು ನಿಮ್ಗೆ ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ನಮ್ಮ ಮನೇಲಿ. ನಾವು ಮನೇಲಿ ನೆಮ್ಮದಿಯಾಗಿ ನಾನು ಎಲ್ಲಾ ವಿಡಿಯೋ ಹೇಳ್ತಾ ಇದೀನಿ, ನಾವು ಒಂದು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು 10 ರೂಪಾಯಿ ಉಳಿಯಂಗಿರ್ಬೇಕು, ಇಲ್ಲ ಒಂದು 30 ರೂಪಾಯಿನಾರು ಉಳಿಯಂಗಿರ್ಬೇಕು. 100 ರೂಪಾಯಿ ಸಂಪಾದನೆ ಆಗ್ಬಿಟ್ಟು ಇನ್ನೂ 100 ರೂಪಾಯಿ ಸಾಲ ಮಾಡೋಂಥದ್ದು ಆಗ್ಬಾರ್ದು ಮನೇಲಿ ಅನ್ನಂಗೆ. ಈ ರೀತಿ ವಾಸ್ತು ಪ್ರಕಾರ ಕಟ್ಕೋಬೇಕು. ಇವ್ರು ನಮ್ದು ವಿಡಿಯೋಗಳನ್ನ ನೋಡಿ ಮಾಡ್ಕೊಂಡು ಲಾಸ್ಟ್ ಫೈನಲ್ ಆಗಿ ಒಂದ್ಸರಿ ನೋಡ್ಬಿಡ್ಲಿ, ಇವರು ಏನಾದ್ರು ಕರೆಕ್ಷನ್ ಇದೆ ಸಣ್ಣ ಪುಡ್ತು ಅಂತ ಕರ್ಸಿದ್ರು. ಬಂದಾಗ ಸಣ್ಣ ಮಿಸ್ಟೇಕ್ಗಳು ಅಷ್ಟೇ ಹೇಳಿ ಅವ್ರಿಗೆ ಏನ್ ಮಾಡ್ಕೋಬೇಕು ಅಂತ ಚೇಂಜಸ್ ಮಾಡ್ಕೊಳಕ್ಕೆ ಅದನ್ನ ಮಾಡ್ಕೊಬೇಕು ನೋಡಿ. ದಕ್ಷಿಣದಲ್ಲಿ ಒಂದೇ ಒಂದು ಚಿಕ್ಕ ಕಿಟಕಿ ಕೊಟ್ಟಿದ್ದಾರೆ, ಇನ್ನೆಲ್ಲೂ ಕಿಟಕಿ ಕೊಟ್ಟಿಲ್ಲ. ಅದೇ ರೀತಿ ಬನ್ನಿ ಹೊರಗಡೆ ನೋಡಿ. ಆಮೇಲೆ ಇದ್ರಲ್ಲಿ ಏನ್ ಮಾಡಿದ್ದಾರೆ, ಇದು ಪಶ್ಚಿಮ ದಿಕ್ಕು ಬರುತ್ತೆ. ಪಶ್ಚಿಮ ದಿಕ್ಕಲ್ಲಿ ಏನಾಗಿದೆ ಇದು ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಾಯುವ್ಯ ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಕಿಟಕಿ ಕೊಟ್ಟಿದ್ದಾರೆ, ಚಿಕ್ಕ ಕಿಟಕಿ ಕೊಟ್ಟಿದ್ದಾರೆ. ಇಲ್ಲೂ ಇದನ್ನು ಗುಡ್, ತೊಂದರೆ ಇಲ್ಲ. ಇದು ಮಧ್ಯ ಅಂದ್ರೆ ಈಗ ರೂಮ್ 2 ರೂಮ್ಗಳು ಬರ್ತಾ ಇಲ್ಲ, 2 ರೂಮ್ಗಳಿಗೆ ಪಶ್ಚಿಮದ ಮಧ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ, ಗಾಳಿ ಬೆಳಕು ಬರೋಕೆ ಇದು ಆಗುತ್ತೆ, ತೊಂದರೆ ಇಲ್ಲ. ಅದಾದ್ಮೇಲೆ ಈ ಕಿಟಕಿ ಬಂದು ಬಾತ್ರೂಮ್ದು ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಕೊಡ್ಬೇಕು. ಏನೋ ಅಕ್ಕಪಕ್ಕ ಮನೆ ಇದ್ದಾಗ ತೆಗಿಯಕ್ಕಾಗಲ್ಲ ಹಿಂಸೆ ಅನ್ನೋ ಉದ್ದೇಶಕ್ಕೆ ಮೇಲ್ಗಡೆ ಕಿಟಕಿ ಕೊಟ್ಟಿರ್ತಾರೆ. ಹಾಗೆ ಏನ್ ಮಾಡ್ಕೊತಾರೆ ಅಂದ್ರೆ, ಮುಂದೆ ಅಂದ್ರೆ ಉತ್ತರಕ್ಕೆ ಕಿಟಕಿ ಕೊಟ್ಟಿರ್ತಾರೆ, ತೊಂದರೆ ಇಲ್ಲ ಸರ್. ಈಗ ನಿಮ್ದೊಂದು ಅಷ್ಟೇ ಸ್ಮಾಲ್ ಮಿಸ್ಟೇಕ್ಗಳು. ಇಲ್ಲೊಂದು ಕನೆಕ್ಟಿವಿಟಿ ಕೊಡ್ಬೇಕು ನೀವು. ಇಲ್ಲ ಏನಾಗಿದೆ ಹೇಳಿದ್ನಲ್ಲ ನಿಮ್ಗೆ, ಫ್ರಂಟ್ ಬಂದಾಗ ವಾಯುವ್ಯಗೆ ಈ ಸ್ಟೆಪ್ ಕೊಟ್ಟಿದ್ರಲ್ಲ, ಇಲ್ಲಿ ನಾ ಹೇಳಿದ್ದಲ್ಲ. ಆಯ್ತಾಯ್ತು, ಕನೆಕ್ಟಿವಿಟಿ ಫುಲ್ ಕನೆಕ್ಟಿವಿಟಿ ಕೊಟ್ಬಿಟ್ಟಿದ್ದೆ ನಮ್ಗೆ. ಕನೆಕ್ಟಿವಿಟಿ ಕೊಟ್ಟಾಗ ನಿಮ್ಗೆ ಸರಿಯಾಗುತ್ತೆ, ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಸ್ಟೆಪ್. ಇವರು ನಾವು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ, ಏನಂತ ಹೇಳ್ತಾ ಇದ್ದೆ ಅಂದ್ರೆ, ನಮ್ಗೆ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ದಾರಿ ಬಿಟ್ಕೊಂಡು ಜಾಸ್ತಿ ಹೆಚ್ಚು ಜಾಗ ಬಿಟ್ಕೊಂಡು ಕಟ್ಟಬೇಕು ಅಂತ. ಇವರು ಜಾಗದಲ್ಲಿ ಪಶ್ಚಿಮದಲ್ಲಿ ಒಂದು 4-5 ಅಡಿ ಉಂಟು ಸರ್ ಬೇಕಾದ್ರೆ. ಇದು ದಕ್ಷಿಣದಲ್ಲಿ 5 ಅಡಿ ಇದೆ. ಉತ್ತರದಲ್ಲಿ ನೋಡಿ, ಇವರು ಹೆಚ್ಚು ಕಮ್ಮಿ ಮನೆಯಲ್ಲಿ ಸೇರ್ಸ್ಕೊಂಡ್ರೆ 10, 20, 13, 20 ಅಡಿ ಟೋಟಲ್ ಒಂದು 33 ಅಡಿ ಜಾಗ ಬಿಡ್ಕೊಂಡಿದ್ದಾರೆ ಮನೆಯಿಂದ. ಈ ರೀತಿನ ಬಿಡ್ಕೊಂಡು ಮನೆಯಿಂದ ಜಾಗ ಕಟ್ಟಬೇಕು. ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಹಿಂದ್ಗಡೆ ಹಿತ್ಲು ಮಾಡ್ಕೋಬೇಕು, ಹಿಂದ್ಗಡೆ ಏನಾರು ಇರ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಕಟ್ಬಿಡ್ತಾರೆ, ಉತ್ತರ ಕಟ್ತಾರೆ. ಆಗ ಕಟ್ಟಾಗ್ಲೇ ಪ್ರಾಬ್ಲಮ್ ಆಗೋದು, ಹಣಕಾಸು ಬರಲ್ಲ, ದುಡ್ಡು ಬರಲ್ಲ, ಏನು ಬರಲ್ಲ, ಲಾಕ್ ಆಗ್ಬಿಡ್ತೀವಿ ಮನೆ ಕಟ್ಟಿ. ಆಮೇಲೆ ನೋಡಿ, ಇದು ಈಚೆ ಸೈಡ್ ಏನ್ ಮಾಡಿದ್ರೆ ಇವತ್ತು ಬಂದು ಈಗ ಎಂಡು ಕಟ್ಟಿದ್ದಾರೆ. ಈಚೆ ಪಶ್ಚಿಮ ಬಂದು ಒಂದು 10 ಅಡಿ, ಒಂದು 50 ಅಡಿ ಇದೆ. ಬೈಕ್ವರಿಗೆ ಒಂದು 50 ಅಡಿ ಬರ್ಬೋದು. ಅದು ತೋರಿಸಿಲ್ಲ, ಕಟ್ಟೆ ಜಮೀನ್ ಹತ್ರ ಇದೊಂದು ತೆಂಗಿ ಮರದ ಈಚೆ ಬರುತ್ತೆ. ಹೆಚ್ಚು ಕಮ್ಮಿ ಒಂದು 30 ಅಡಿ ಬರುತ್ತೆ. ಇದು ನೋಡಿ, ಪೂರ್ವಕ್ಕೆ ಜಾಗ ಬಿಟ್ಕೊಂಡಿದ್ರೆ ಫುಲ್ ಜಮೀನಲ್ಲಿ ಇವ್ರಿಗೆ. ಇದು ಹೆಚ್ಚು ಕಮ್ಮಿ ಒಂದು 50 ಅಡಿ ಮೇಲೆ 100 ಅಡಿ ಇದೆ. 100 ಅಡಿ ಇದೆ ಇದು. ಈ ರೀತಿ ನಮ್ಗೆ ಯಾವತ್ತು ವಾಸ್ತು ಪ್ರಕಾರ ಬಂದಾಗ ಜಮೀನಲ್ಲಿ ಸೈಟ್ ಚಿಕ್ಕ ಸೈಟ್ ಆದ್ರೂ ಅಷ್ಟೇ, ಮತ್ತೆ ನಾವು ಹಂಗ ಅರ್ಥಾಗ ನಾವು ವಾಸ್ತು ಪ್ರಕಾರ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಸೈಟು ಚಿಕ್ಕದಾದರೂ ಆಗಲಿ ದೊಡ್ಡದಾದರೂ ಆಗಲಿ, ನಾವು ವಾಸ್ತು ಪ್ರಕಾರ ಮನೆ ಕಟ್ಕೊಂಡಾಗ ನಮ್ಮ ಹತ್ರ ದುಡ್ಡಿಲ್ಲಾದರೂ ಆಟೋಮೆಟಿಕಲಿ ಆ ಮನೆ ಕೆಲಸ ಮಾಡಿಸ್ಕೊಳ್ತದೆ, ದುಡ್ಡು ತರಿಸ್ಕೊಳ್ತದೆ, ಮನೆ ಫಿನಿಶಿಂಗು ಮಾಡಿಸ್ಕೊಳ್ತದೆ. ಅದಕ್ಕೆ ನಾವು ಏನೇ ಮಾಡೋದಿದ್ರು ನಾವು ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ವಾಸ್ತು ಪ್ರಕಾರ ಅದನ್ನ ನೋಡಿ ಉಚಿತ ಸ್ಥಾನಗಳು ಬರುವಂಥ ನೋಡ್ಕೊಂಡು ಕಟ್ಟಬೇಕು. ಈ ಜಾಗದ್ದು ಇವರು ನಮ್ಮ ವೀಡಿಯೋಗಳನ್ನ ನೋಡ್ಕೊಂಡೇ ಕಟ್ಟಿರೋದು. ಹಾಗಾಗಿ ಇವ್ರದ್ದು ಜಾಸ್ತಿ ಅಮೌಂಟನ್ನು ಇಟ್ಕೊಂಡು ಕಟ್ಟಿಲ್ಲ ಅಂತೆ. ಇವ್ರನ್ನ ತೋರಿಸ್ತೀನಿ. ಇವ್ರ ಹೆಸರು ಬಂದು ಪ್ರದೀಪ್ ಅಂತ. ಇವ್ರದ್ದು ಇಲ್ಲೇ ಒಂದು ಜಾವಗಲ್ಲು. ಇವರನ್ನೇ ಪ್ರದೀಪು, ಈ ಮನೆ ಓನರು. ಇವ್ರದ್ದು ಏನಾಗಿದೆ ಅಂದರೆ, ನಂದು ಇವ್ರು ಮಾತಾಡಿದ್ದೆಲ್ಲ ಏನಾಗಿದೆ, ಲಾಸ್ಟ್ಗೆ ಮಧ್ಯಾಹ್ನ ಟೈಮ್ ಮಾಡಿದ್ದು ಸಿಕ್ಕಾಬಟ್ಟೆ ಬಿಸಿ ಇತ್ತು ವಾತಾವರಣ. ಅಲ್ಲೇ ಏನಾಯಿತು ಅಂತ ಹೇಳಿದ್ರೆ, ಫುಲ್ಲು ಮೊಬೈಲು
ಸ್ಟ್ರಕ್ ಆಗೋಯ್ತು. ಅಂದರೆ ಇವ್ರು ವಾಯ್ಸ್ ಮಾತಾಡಿದೆಲ್ಲ ಬ್ರೇಕ್ ಆಗೋಯ್ತು ನೋಡಿ. ತುಂಬ ಖುಷಿಲಿ ಮಾತಾಡ್ತಾ ಇದ್ದಾರೆ. ನಾವು ಇದನ್ನ ನೋಡ್ಕೊಂಡು ಮಾಡ್ದೋ ನಾವು ಇವ್ರದ್ದು ಹೇಳಿರೋ ಮಾತುಗಳದು ಏನು ಅಂತ ಹೇಳಿದ್ರೆ, ನಂದು ಬರೀ ಒಂದು 50,000 ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದಂತೆ ಇವರು. 50,000 ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರು. ಅದು ಹೆಂಗೆ ದುಡ್ಡಾಯಿತು ಇದು ಮಾಡಿತು ಅಂತ ಗೊತ್ತಾಗಲಿಲ್ಲ. ನಾವು ನಮ್ಮ ವೀಡಿಯೋಗಳು ನೋಡ್ಕೊಂಡು ಇದು ಮಾಡ್ಕೊಂಡು ಆ ವಾಸ್ತು ಪ್ರಕಾರ ಮಾಡಿದ್ರಿಂದ ಎಲ್ಲ ಅನುಕೂಲ ಆಗಿ ಈಗ RCC ಲೆವೆಲ್ಗೆ ತಂದು ನಿಲ್ಲಿಸಿದ್ದೀವಿ ಅಂತ ಇವ್ರು ಹೇಳಿದ್ದು. ಈ ರೀತಿ ಹೇಳಿ ಮಾತಾಡ್ಕೊಂಡು ತುಂಬ ಖುಷಿಪಟ್ಟರು ಮಾತ್ರ. ಆಗ ನಾವು ಆ ರೂಟಲ್ಲಿ ಹೋಗ್ತಾಯಿದ್ದು, ಫೋನ್ ಮಾಡ್ದೋ. ಆಗ ನಮ್ಮ ಬಂದು ನೋಡಿ ಸರ್ ಅಂತ ಹೇಳ್ಬಿಟ್ಟು ಒಂದ್ಸರಿ ಕರೆಸಿದ್ರು. ನೋಡಿ ನಮಗೂ ಖುಷಿ ಆಯಿತು. ಹಿಂಗೆ ಈ ರೀತಿ ಹೆಲ್ಪ್ ಆಗ್ತಾಯಿದೆಯಲ್ಲ ನಮ್ಮ ವೀಡಿಯೋದಿಂದ ಅಂತ ಹೇಳ್ಬಿಟ್ಟು ನಮಗೂ ತುಂಬ ಖುಷಿ ಆಯಿತು. ಈ ರೀತಿ ನೀವು ಏನು ಮಾಡಬೇಕು ಅಂದರೆ, ಈ ವೀಡಿಯೋಗಳನ್ನ ನೀವು ಏನು ಮಾಡಬೇಕು ಅಂದರೆ ಮನೆ ಕಟ್ಟೋರಿಗೆ ಶೇರ್ ಮಾಡಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಶೇರ್ ಮಾಡಿದಾಗ ಅವ್ರಿಗೆ ಈ ರೀತಿ ಫಾಲ್ಟ್ಗಳನ್ನ ನೆಕ್ಸ್ಟ್ ಏನಾದ್ರು ಇದ್ದರೆ, ಚೇಂಜಸ್ ಇದ್ದರೆ ಮಾಡ್ಕೊಳ್ಳಿ. ಅವರು ತಪ್ಪು ಮಾಡ್ಕೋಬಾರ್ದು. ಇಲ್ಲಿ ಸಂಪಿದೆಯಲ್ಲ, ಈ ಹೈಟ್ವರೆಗೆ ಇಲ್ಲಿ ಮಣ್ಣು ಬರುತ್ತೆ. ಆ ಸಂಪಿಗೆ ಹೈಟ್ ಕಾಣ್ತಾ ಇದೆ ಸಂಪು, ಆದರೆ ಅದು ಸಂಪು ಹೈಟ್ ಕಾಣ್ರೂ ಏನಾಗುತ್ತೆ ಅಂದರೆ ಆ ಲೆವೆಲ್ಗೆ ಬರ್ತಿ ಹಾಕಿ ಮುಚ್ಚೋಗುತ್ತೆ, ಸಂಪು ಕ್ಲೋಸ್ ಆಗುತ್ತೆ. ಈಗ ಮನೆ ಫೌಂಡೇಶನ್ ಹೈಟ್ ಮಾಡಿದಾರಲ್ಲ ಆ ಲೆವೆಲ್ವರೆಗೆ ಕ್ಲೋಸ್ ಆಗುತ್ತೆ ಮಣ್ಣು, ಆಗ ಸಂಪು ಕ್ಲೋಸ್ ಆಗುತ್ತೆ. ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ ಇದ್ದು ಅದು ಏನು ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಮೇಯ್ನ್ ಕಿಟಕಿ ಹತ್ರ ಸ್ವಲ್ಪ ಈಚೆ ಸೈಡ್ ಬರಬೇಕಿತ್ತು, ಅದನ್ನು ಅದು ಬಿಟ್ಟರೆ ಒಳಗಡೆ ಎಲ್ಲ ಒಂದು ಸಣ್ಣ ಮಿಸ್ಟೇಕ್ ಅಷ್ಟೇ, ಜಾಸ್ತಿ ಏನು ಮೇಜರ್ ಮಿಸ್ಟೇಕ್ ಇರಲಿಲ್ಲ. ಇನ್ನು ಅದೆಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ ಇವ್ರಿಗೆ. ಇನ್ನೇನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೆ, ಎಕ್ಸಲೆಂಟಾಗಿ ಕೆಲಸ ಹೋಗ್ತಾಯಿದೆ ಇವ್ರದ್ದು. ಈ ರೀತಿ ವೀಕ್ಷಕರೇ ನೋಡಿ, ನಮ್ಮದು ವೀಡಿಯೋಗಳಿಂದ ಹೆಲ್ಪ್ ಆಗ್ತಲ್ಲ ಅಂತ ಅದೊಂದು ಸಂತೋಷ ನಮಗೆ. ನಾವು ಯಾಕೆ ಶೇರ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಮನೆ ಕಟ್ಟೋದಂದರೆ ಇದು ಕಟ್ಟಿದಾಗ ಇವ್ರಿಗೆ ಹಿಂಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ನಾವು ಹೇಳೋದು, ಇನ್ನೇನಿಲ್ಲ. ಈ ರೀತಿ ಅನುಕೂಲ ಆದಾಗ ಅವ್ರಿಗೂ ಒಳ್ಳೆಯದಾಗುತ್ತೆ, ಜೊತೆಗೆ ಏನಾಗುತ್ತೆ ಆ ಪುಣ್ಯ ನಿಮಗೂ ಸಿಗುತ್ತೆ, ನಮಗೂ ಸಿಗುತ್ತೆ ಅಲ್ವಾ. ಈ ರೀತಿ ನಾವು ಮಾಡಿಕೊಂಡು ಸಂತೋಷವಾಗಿರಲಿ ಮನೇಲಿ ಅನ್ನೋ ಉದ್ದೇಶ ಅಷ್ಟೇ ನಮ್ಮದು. ಇವ್ರು ಜಮೀನಲ್ಲಿ ಮನೆ ಕಟ್ಕೊಂಡಿದ್ದಾರೆ ನೋಡಿ, ಅದು ಏನು ಇಲ್ಲದೆ ಭಾಳ ಖುಷಿ, ಭಾಳ ಸಂತೋಷವಾಗಿದ್ದಾರೆ ಮಾತ್ರ. ಅವ್ರದ್ದು ಹ್ಯಾಪಿ ನೋಡ್ಬಿಟ್ಟು ನನಗೂ ತುಂಬ ಖುಷಿಯಾಗೋಯ್ತು, ನಮ್ಮಿಂದಾಗಿ ಹೆಲ್ಪ್ ಆಗಿದ್ದಿಲ್ಲ ಅಂತ. ಓಕೆ ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.